ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವಂತಹ ದರ್ಶನ್ಗೆ ಮನೆ ಊಟ ನೀಡುವುದಕ್ಕೆ ಜೈಲು ಅಧಿಕಾರಿಗಳು ನಿರಾಕರಿಸಿದ್ದಾರೆ. ದಾಸನ ಬಿಡುಗಡೆಗಾಗಿ ನಿರ್ಮಾಪಕರು ಹೋಮ ಪೂಜೆ ಮೊರೆ ಹೋಗ್ತಿದ್ದಾರೆ. ನದಿ ಆರ್ಭಟಕ್ಕೆ ಮನುಷ್ಯರೇ ಕೊಚ್ಚಿ ಹೋಗ್ತಿದ್ದಾರೆ. ಸುದ್ದಿಯನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ ನಲ್ಲಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ದರ್ಶನ್ಗೆ ಮತ್ತೆ ಆಘಾತ ಆಗಿದೆ. ಮನೆ ಊಟಕ್ಕಾಗಿ ಮನವಿ ಮಾಡಿದ್ದ ದಾಸನಿಗೆ ಜೈಲೂಟವೇ ಗತಿಯಾಗಿದೆ. ಜೈಲಧಿಕಾರಿಗಳು ದರ್ಶನ್ಗೆ ಮನೆ ಊಟ ನೀಡೋದಕ್ಕೆ ನಕಾರ ಮಾಡಿದ್ದಾರೆ. 10 ದಿನಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೈಕೋರ್ಟ್ ಸೂಚಿಸಿತ್ತು. ದರ್ಶನ್ ಮನವಿಯನ್ನ ಜೈಲಧಿಕಾರಿಗಳು ನಿರಾಕರಿಸಿದ್ದು, ದರ್ಶನ್ ಆರೋಗ್ಯ ಪರಿಸ್ಥಿತಿ ಚೆನ್ನಾಗಿದೆ ಅಂತ ವರದಿಯಲ್ಲಿ ವಿವರಿಸಿದ್ದಾರೆ. ಕೊಲೆ ಆರೋಪಿ ದರ್ಶನ್ ಜೈಲು ಸೇರಿ 48 ದಿನ ಕಳೆದಿದೆ. ದರ್ಶನ್ಗೆ ಜಾಮೀನು ಕೊಡಿಸೋದಕ್ಕೆ ಕಾನೂನು ಹೋರಾಟದ ಜೊತೆಗೆ ದೇವರ ಪೂಜೆನೂ ನಡೀತಾ ಇದೆ. ಪತ್ನಿ ವಿಜಯಲಕ್ಷ್ಮಿ, ಕೊಲ್ಲೂರು ಮೂಕಾಂಬಿಕೆ, ಬೆಂಗಳೂರಿನ ಬನಶಂಕರಿ ಮೊರೆ ಹೋಗಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಇದೀಗ ಕೊಲೆ ಆರೋಪಿ ದರ್ಶನ್ ಬೆನ್ನಿಗೆ ನಿಂತಿರುವ ಕಲಾವಿದರು ಹೋಮ ಹವನಕ್ಕೆ ಪ್ಲಾನ್ ಮಾಡಿದ್ದಾರೆ. ದರ್ಶನ್ ಶೀಘ್ರವೇ ನಿರಪರಾಧಿಯಾಗಿ ಹೊರಗಡೆ ಬರಲಿ, ಚಿತ್ರರಂಗಕ್ಕೆ ಅಂಟಿರುವ ಕಳಂಕ ದೂರವಾಗಲಿ ಅಂತ ಕಲಾವಿದರ ಸಂಘವು ಹೋಮ ಪೂಜೆ ಹಮ್ಮಿಕೊಂಡಿದೆ. ರಾಕ್ಲೈನ್ ವೆಂಕಟೇಶ್, ಹಿರಿಯ ನಟ ದೊಡ್ಡಣ್ಣ ನೇತೃತ್ವದಲ್ಲಿ ಆಗಸ್ಟ್ 13-14ರಂದು ಪೂಜೆ ನಡೆಯಲಿದ್ದು, ಕಲಾವಿದರು, ನಿರ್ಮಾಪಕರು, ನಿರ್ದೇಶಕರನ್ನ ಆಹ್ವಾನಿಸಲಾಗಿದೆ. ಆದರೆ ಈ ಹೋಮಕ್ಕೆ ಸ್ಟಾರ್ ನಟರು ಬರ್ತಾರಾ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ದರ್ಶನ್ ಆದಷ್ಟು ಬೇಗ ಹೊರಬರಲಿ ಅಂತ ಹೋಮ ನಡೀತಾ ಇರೋದು ನಿಜ ಅಂತ ಫಿಲ್ಮ್ ಚೇಂಬರ್ ಅಧ್ಯಕ್ಷ NM ಸುರೇಶ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಈ ಹೋಮಕ್ಕೆ ಈಗಾಗಲೇ ಕಲಾವಿದರು, ತಂತ್ರಜ್ಞರು, ನಿರ್ಮಾಪಕರು, ನಿರ್ದೇಶಕರು ಸೇರಿದಂತೆ ಎಲ್ಲರಿಗೂ ಆಹ್ವಾನ ಹೋಗಿದೆ. ಆದರೆ ನಟರಾದ ಸುದೀಪ್, ಯಶ್, ಉಪೇಂದ್ರ ಸೇರಿದಂತೆ ಯಾರೆಲ್ಲ ಬರ್ತಾರೆ ಅನ್ನೋ ಮಾಹಿತಿ ಇಲ್ಲ ಎಂದಿದ್ದಾರೆ. ಬೀಳುವ ಹಂತದ ಕಟ್ಟಡದಲ್ಲಿ ಶಿಕ್ಷಣ ಕಲಿಯುವ ಸ್ಥಿತಿ ಮಕ್ಕಳಿಗೆ ಬಂದೊದಗಿದೆ. ಜೀವ ಭಯದಲ್ಲೇ ಶಿಕ್ಷಕರು ಪಾಠ ಮಾಡ್ತಾ ಇದ್ದಾರೆ. ಬೀದರ್ ತಾಲೂಕಿನ ಕಪಲಾಪುರ ಸರ್ಕಾರಿ ಶಾಲೆ ಅದ್ಯಾವಾಗ ಬೀಳುತ್ತೋ ಹೇಳೋಕ್ಕಾಗಲ್ಲ. 14 ಕೋಣೆಗಳ ಪೈಕಿ 6 ಕೋಣೆಗಳು ಶಿಥಿಲಾವಸ್ಥೆಯಲ್ಲಿದೆ. ಕಡಿಮೆ ಕೊಠಡಿಗಳಲ್ಲೇ 300 ಮಕ್ಕಳಿಗೆ ಶಿಕ್ಷಣ ನೀಡಲಾಗ್ತಾ ಇದೆ. ಹೊಸ ಕಟ್ಟಡ ಕಟ್ಟಿ ಅಂತ 16 ಸಲ ಮನವಿ ಮಾಡಿದ್ರೂ ಸಂಬಂಧಪಟ್ಟವರು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಟಿವಿ9ನಲ್ಲಿ ಸುದ್ದಿ ಬಿತ್ತರವಾಗ್ತಾ ಇದ್ದಂತೆ ಬೆಳಗಾವಿ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಕೆರೆ ದಾಟೋದಕ್ಕೆ ರಬ್ಬರ್ ಟ್ಯೂಬ್ ಬಳಸ್ತಾ ಇದ್ದ ವಿದ್ಯಾರ್ಥಿಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದೆ. ಬೆಳಗಾವಿಯ ನಿಂಗಾಪುರ ಗ್ರಾಮದ ಕೆರೆ ದಾಟೋದಕ್ಕೆ ಜಿಲ್ಲಾಡಳಿತದಿಂದ ಬೋಟ್ ವ್ಯವಸ್ಥೆ ಮಾಡಲಾಗಿದೆ. ಮಕ್ಕಳನ್ನ ಕೆರೆ ದಾಟಿಸುವುದಕ್ಕೆ STRF ಸಿಬ್ಬಂದಿಯನ್ನ ಕಳುಹಿಸಿಕೊಟ್ಟಿದೆ. ಶಾಲೆಗೆ ಹೋಗುವ ಮಕ್ಕಳ ಮುಖದಲ್ಲಿ ಮಂದಹಾಸ ಮೂಡಿದ್ದು ಟಿವಿ9ಗೆ ಧನ್ಯವಾದ ಹೇಳಿದ್ದಾರೆ. ಮಹಾರಾಷ್ಟ್ರದ ಉಜ್ಜನಿ ವೀರ್ ಡ್ಯಾಂನಿಂದ 1.45 ಲಕ್ಷ ಕ್ಯೂಸೆಕ್ ನೀರು ಭೀಮಾ ನದಿಗೆ ಬಿಡಲಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಭೀಮಾ ನದಿ ಉಕ್ಕಿ ಹರಿತಾ ಇದೆ. ಅಫಜಲಪುರ ತಾಲೂಕಿನ ಗತ್ತರಗಿ ಮತ್ತು ದೇವಲ ಗಾಣಾಪುರದ ಸೇತುವೆ ಮುಳುಗಡೆಯಾಗಿದೆ. ಸೇತುವೆ ಮೇಲೆ 2 ಅಡಿಯಷ್ಟು ನೀರು ಹರಿತಾ ಇದೆ. ಬ್ರಿಡ್ಜ್ ಜಲಾವೃತಗೊಂಡ ಹಿನ್ನೆಲೆ ಅಫಜಲಪುರ, ಜೇವರ್ಗಿ, ಸಿಂದಗಿ ತಾಲೂಕು ಸಂಪರ್ಕಿಸುವ ರಸ್ತೆ ಸ್ಥಗಿತಗೊಂಡಿತ್ತು. ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠ ಪ್ರಧಾನ ತಾಂತ್ರಿಕ್ ಪಂಡಿತ್ ಶ್ರೀ ರಾಘವೇಂದ್ರ ಕುಲಕರ್ಣಿ ವಂಶ ಪಾರಂಪರಿಕ ಜ್ಯೋತಿಷ್ಯರು. ಅಷ್ಟಮಂಗಲ ಪ್ರಶ್ನೆ, ಆರೋಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ ಪುರಾತನ ಋಷಿ ಮುನಿಗಳಿಂದ ತಾಳೆ ಗ್ರಂಥದ ಮೂಲಕ ಪರಿಹಾರ ಮಾಡಿಕೊಡುತ್ತಾರೆ. ವಿದ್ಯೆ, ಉದ್ಯೋಗ, ವಿವಾಹ, ದಾಂಪತ್ಯ ತೊಂದರೆ, ಸಂತಾನ ಭಾಗ್ಯ, ಶತ್ರುಕಾಟ, ಮನೆಯಲ್ಲಿ ಅಶಾಂತಿ, ಹೋಟೆಲ್, ಇಂಡಸ್ಟ್ರಿಯಲ್, ರಿಯಲ್ ಎಸ್ಟೇಟ್, ಭೂಮಿ, ಅತ್ತೆ ಸೊಸೆ ಕಲಹ, ಮಾನಸಿಕ ಚಿಂತೆ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಮಕ್ಕಳು ಪ್ರೀತಿ ಪ್ರೇಮದಲ್ಲಿ ಬಿದ್ದು ತಂದೆ ತಾಯಿ ಮಾತು ಕೇಳದಿದ್ದಲ್ಲಿ, ಇನ್ನೂ ಮುಂತಾದ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ. ಮನೆ ವಿಳಾಸ ನಂಬರ್ 67/1, ನೆಲಮಹಡಿ, 20ನೇ B ಮುಖ್ಯ ರಸ್ತೆ, 1ನೇ R ಬ್ಲಾಕ್, ರಾಜಾಜಿನಗರ, ಬೆಂಗಳೂರು 10. ಮೊಬೈಲ್ ಸಂಖ್ಯೆ 9844439944.